ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಸಿದ್ದಾಪುರದ ಅಕ್ಷತಾ ಪೈ ಕುಟುಂಬಕ್ಕೆ ಸರ್ಕಾರದಿಂದ ನೀಡಲಾದ 25 ಲಕ್ಷ ರೂಪಾಯಿ ಪರಿಹಾರದ ಪತ್ರವನ್ನು ಶಾಸಕ ಭೀಮಣ್ಣ ನಾಯ್ಕ ಅವರು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯವರ ಸಮ್ಮುಖದಲ್ಲಿ ಮೃತರ ಕುಟುಂಬಕ್ಕೆ ವಿತರಿಸಿ ಸಾಂತ್ವನ ಹೇಳಿದರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದಲ್ಲಿ ಸರ್ಕಾರದ ನಿಲುವಿನ ಬಗ್ಗೆ ಕುಟುಂಬಸ್ಥರು ಅಸಮಾಧಾನ ಹೊರಹಾಕಿದ್ದು ಭದ್ರತಾ ಲೋಪದಿಂದಲೇ ಈ ಘಟನೆ ನಡೆದಿದೆ ಎಂದು ಆರೋಪಿಸಿದ ಕುಟುಂಬಸ್ಥರು ಇಂತಹ ಲೋಪ ಮುಂದೆ ಆಗದಂತೆ ನೋಡಿಕೊಳ್ಳುವಂತೆ ತಿಳಿಸಿದರು. ಮೃತ ಅಕ್ಷತಾ ಹಾಗೂ ಆಶಯ್ ಇಬ್ಬರು ಇಷ್ಟಪಟ್ಟು ಮದುವೆಯಾಗಿದ್ರು. ತುಂಬಾ ಬುದ್ಧಿವಂತೆ ಹುಡುಗಿ, ಚೆನ್ನಾಗಿ ಓದಿ ಸಿಎ ಮಾಡಿದ್ದಳು. ಆದರೆ ಸರ್ಕಾರದ ಭದ್ರತಾ ಲೋಪ ಸಾವಿಗೆ ಕಾರಣವಾಯಿತು. ಗೇಟ್ ಅನ್ನು ತೆಗೆದಿದ್ದರೆ ಎಷ್ಟೋ ಜನರ ಬದುಕು ಉಳಿಯುತ್ತಿತ್ತು ಎಂದು ನೋವು ತೋಡಿಕೊಂಡರು. ಹೆರಡಿರಸ್ ಅಂತ ಹೋಗಿದ್ದು, ಬಟ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಏನೋ ಇವೆಂಟ್ ಇದೆ ಅಂತ ಆಗಿ ಇವೆಂಟ್ ಅಲ್ಲಿ ಏನೋ ಫ್ರೀ ಪಾಸ್ ಇದೆ ಅಂತ ಅವ್ರು ಹೇಳಿದ್ರು. ಪಾಸ್ ಯಾರಿಗಾರು ಕೊಡ್ಬೋದಿತ್ತು, ಬಟ್ ಅಲ್ಲಿ ಏನಾಯ್ತು ಅಂದರೆ ಎಲ್ರಿಗೂ ಅವಕಾಶ ಇದೆ ಅಂತ ಹೇಳಿ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಫುಲ್ಲು ನುಗ್ಲಾಯ್ತು. ನಂಗೆ ಬಿದ್ಮೇಲೂ ಅಲ್ಲಿ ಹಿಂಗಡೆಯಿಂದ ಜನ ಕೂಗ್ತಿದ್ದಾರೆ, ಗೇಟ್ ಹಾಕ್ರು, ಇಲ್ಲಿ ಆಗ್ತಿಲ್ಲ ಅಂತ. ಆದರೂ ಅವ್ರು ಗೇಟ್ ಕೂಡ ಹಾಕಿಲ್ಲ, ಏನೂ ಮಾಡಿಲ್ಲ. ಅಲ್ಲಿ ಬಿದ್ದ ಮೇಲೆಲ್ಲ ಒಂದು ಪೊಲೀಸರು ಇರಲಿಲ್ಲ, ಯಾರೂ ಇರಲಿಲ್ಲ. ಬಿದ್ದ ಮೇಲೆ ಅಲ್ಲಿರೋ ಟ್ರಾಫಿಕ್ ಪೊಲೀಸ್ ಬಂದು ಒಂದು ಆಂಬ್ಯುಲೆನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ಅಲ್ಲಿ ಬಂದಿರೋ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ತುಂಬ ದೊಡ್ಡ ಅನಾಹುತ. ಪ್ರತಿ ಸಲ ಈ ಇನ್ಸಿಡೆಂಟ್ಗಳಾದಾಗ ದುಡ್ಡಿನಲ್ಲಿ ಆ ಜೀವಕ್ಕೆ ದುಡ್ಡಿನ ಬೆಲೆ ಕಟ್ಟೋದಕ್ಕಿಂತ ಆ ದುಡ್ಡನ್ನು ಸರ್ಕಾರದಲ್ಲೇ ಉಳಿಸ್ಕೊಂಡು ಭದ್ರತಾ ವ್ಯವಸ್ಥೆಗೆ ಸರಿಯಾಗಿ ವಿನಿಯೋಗಿಸಿದಲ್ಲಿ ಇಂಥ ದುರ್ಘಟನೆ ಮತ್ತೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಆಗ್ಲಿಕ್ಕಿಲ್ಲ. ಹಾಗಾಗಿ ನಾನು ಹೇಳೋದಿಷ್ಟ, ಪ್ರತಿ ಸಲ ಇಂಥ ದುರ್ಘಟನೆ ಆದಾಗ ಹಣದಿಂದ ಜೀವದ ಬೆಲೆಯನ್ನು ಅಳೆಯೋದಕ್ಕಿಂತ ಆ ಜೀವ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳುವಂಥ ವ್ಯವಸ್ಥೆಗಳಾದ್ರೆ ತುಂಬಾ ಉತ್ತಮ, ಅಷ್ಟೇ ಹೇಳೋದು. ಅವ್ರ ಜೊತೆಗೆ ಇಬ್ರು ಸೇರ್ ಬಿದ್ದಿದ್ದಾರೆ. ಇವನನ್ನ ಒಂದು ಲೇಡೀಸು ಭುಜಕ್ಕೆ ಕೈ ಹಾಕಿ ಎಳೆದ ನಿಮಿತ್ತ ಇವನು ಬದುಕಿದ್ದಾನೆ. ಇಲ್ಲ ಅಂದ್ಬಿಟ್ರೆ ಅದ್ರ ಜೊತೆಗೆ ಇವನು ಹೋಗುವಂತ ಸಾಧ್ಯತೆ. ಸರ್ಕಾರಕ್ಕೆ ನಾವು ಏನು ಹೇಳೋಣ? ನಾವು ಹೇಳಿದ್ರೆ ಏನು ಪ್ರಯೋಜನ ಇದೆ? ಹೋದ ಜೀವ ಬರುತ್ತಾ ಈಗ? ಈ ರೀತಿ ಮತ್ತೆ ಯಾವತ್ತು ಯಾರು ಅದನ್ನ ನಿರೀಕ್ಷೆ ಮಾಡೋದಿಲ್ಲ ಮತ್ತೊಂದ್ಸಲಿ ಆಗ್ಲಿ ಅಂತ ಹೇಳಿ. ಯಾಕೆ? ಬೇಜವಾಬ್ದಾರಿಯಿಂದಾನೇ ಆಗಿರೋದು. ಯಾಕೆ ಮಾಡ್ಬೇಕು? ಯಾವ ತರದ ಬೇಜವಾಬ್ದಾರಿ ಅಂದ್ಬಿಟ್ರೆ, ಈಗ ಒಂದು ಕ್ರೀಡಾಂಗಣ ಇದೆ, ಅದಕ್ಕೆ ಯಾವಾಗ ಫ್ರೀ ಪಾಸ್ ಅಂತ ಏನ್ ನೀವು ಕೊಟ್ಟಿದ್ದೀರಾ, ಗೇಟ್ ಅಷ್ಟು ಓಪನ್ ಮಾಡಿಟ್ಟಿದ್ರೆ ಏನಾಗ್ತಿತ್ತು? ಯಾಕೆ ಬಂದ್ ಮಾಡಿಟ್ರಿ? ಜನರನ್ನ ಸಾಯಿಸ್ಲಿಕ್ಕೆ ಯಾಕೆ ಬಂದ್ ಮಾಡಿಟ್ರ? ಓಪನ್ ಇಟ್ಬಿಡ್ಬೇಕಾಯ್ತು. ಏನ್ ಟಿಕೆಟ್ ಇದ್ರೆ ಅಷ್ಟೇ ಅಲ್ವಾ ಗೇಟ್ ನೀವು ಬಂದ್ ಮಾಡೋದು? ಯಾಕೆ ಬಂದ್ ಮಾಡಿದ್ರಿ? ಬಂದ್ ಮಾಡದೆ ಓಪನ್ ಇಟ್ಟಿದ್ರೆ ಬಿಟ್ರೆ ಬೇಕಾದಷ್ಟು ಜನ ಒಳಗ್ ಹೋಗ್ತಿದ್ರು. ಇಲ್ಲ ಅಂದವರು ನಿಧಾನವಾಗಿ ಹೆಂಗಾದ್ರೂ ಹೋಗ್ತಿದ್ರಿ ಎಲ್ಲಿಗೆ ನೋಡಿ. ಇದಿಷ್ಟು ಆಗಿದ್ದು ಗೇಟ್ ಹಾಕಿದ ಕಾರಣದಿಂದಾನೆ. ಗೇಟ್ ತೆಗೆದಿಟ್ಟಿದ್ರೆ ಏನೂ ಆಗೋದಿಲ್ಲ, ಈ ಅವಘಡನೇ ಸಂಭವಿಸುವುದಿಲ್ಲ. ಮೃತ ಅಕ್ಷತಾ ಪೈ ಕುಟುಂಬವನ್ನ ಭೇಟಿಯಾದ ನಂತರ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್, ಸರ್ಕಾರ ಯಾಕೆ ಹೊಣೆ ಹೊರಬೇಕು? ವಿಧಾನಸೌಧದ ಮುಂಭಾಗ ಯಾವುದೇ ತೊಂದರೆ ಆಗಲಿಲ್ಲ. ಕ್ರೀಡಾ ಸಂಸ್ಥೆ ಭದ್ರತೆ ತೆಗೆದುಕೊಂಡು ಮಾಡಿದ್ದರೆ ಯಾವುದೇ ತೊಂದರೆ ಆಗುತ್ತಿರಲಿಲ್ಲ. ಗಾಯಾಳುಗಳಿಗೂ ಪರಿಹಾರವನ್ನ ಸರ್ಕಾರ ಹಾಗೂ ಕೆಎಸ್ಸಿಎ ನೀಡಬೇಕು. ಈ ಘಟನೆಗೆ ಗೆದ್ದ ತಂಡ ಆರ್ಸಿಬಿ ಕೂಡ ಹೊಣೆಯಾಗಲಿದೆ. ಇವತ್ತು ಬಿಜೆಪಿಯವರು ಕೇವಲ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ಮಾತಾಡ್ತಿದ್ದಾರೆ. ಪಹಲ್ಗಾಮ್ ಘಟನೆ, ಕುಂಭಮೇಳ ಘಟನೆ ಬಗ್ಗೆ ನಾವು ರಾಜಕಾರಣ ಮಾಡಿಲ್ಲ. ಬಿಜೆಪಿಯವರು ರಾಜಕಾರಣ ಮಾಡ್ತಿದ್ದಾರೆ, ಇದು ಸರಿಯಲ್ಲ ಎಂದರು. ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂಥ ದುರಂತ ಏನಿದೆಯೋ ಅದರ ನೋವಲ್ಲಿ ನಾವೆಲ್ಲರೂ ಕೂಡ ಇರುವಂತಹದ್ದು. ಅದು ಆಗಬಾರ್ದು. ಆಗದಿರ್ತಕ್ಕಂಥ ಘಟನೆ ಏನಾಗಿದೆಯೋ ಅದಕ್ಕೆ ಸರ್ಕಾರ ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಕ್ರಮ ತಗೊಂಡು ಯಾರ್ಯಾರು ತಪ್ಪಿಸ್ತರು ಇದ್ದಾರೋ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ತಗೊಂಡಿರುವಂಥದ್ದು ತಮಗೆಲ್ಲರೂ ಗೊತ್ತಿರುವಂತಹದ್ದು. ಆದರೆ ಅವತ್ತು ನಡೆದಂಥ ಘಟನೆ ಏನಿದೆಯೋ ಅದು ಸಂಪೂರ್ಣವಾಗಿರ್ತಕ್ಕಂಥ ಹೊಣೆಯನ್ನು ಕ್ರಿಕೆಟ್ ಕ್ಲಬ್ RCB ಅವರು ಅದನ್ನು ಹೊರಬೇಕು ಹೊರತು ಸರ್ಕಾರ ಅಲ್ಲ. ಇದು ಆ ರೀತಿಯಲ್ಲಿ ಮೊದಲಿನ ದಿನ ಕ್ರಿಕೆಟ್ ಮ್ಯಾಚ್ ನಡೆದು ರಾತ್ರಿ ಇಡೀ ರಾಜ್ಯನೇ ಅದರ ಸಂಭ್ರಮ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಬೆಳಗ್ಗೆ ಮತ್ತೆ ಇವರು ಅಲ್ಲಿ ಸನ್ಮಾನ ಮಾಡ್ತೀವಿ ಬನ್ನಿ ಅಂತ ಹೇಳಿ ಈ ಥರ ಪ್ರಚಾರ ಕೊಟ್ಟು ಆ ಥರ ಮಾಡಿರುವಂಥದ್ದು ದೊಡ್ಡ ದುರಂತ ಇದು. ನಾನು ಟಿ ವಿಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೆ. ನಾನು ವಿಧಾನಸಭೆ ಮುಂದೆ ಗೌರವಾನ್ವಿತ ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಮತ್ತು ಉಪಮುಖ್ಯಮಂತ್ರಿಗಳು ಅಲ್ಲಿ ಅವ್ರನ್ನ ಗೌರವಿಸಿದಂಥ ಸಂದರ್ಭದಲ್ಲಿ ಅಷ್ಟೆಲ್ಲ ಜನ ಸೇರಿದ್ರು ಕೂಡ ಅಂತೇನು ನುಗ್ಗುಗಳು ಆಗಿಲ್ಲ, ಯಾವುದೇ ಅಹಿತ ಘಟನೆ ಆಗಿಲ್ಲ ಅಲ್ಲಿ. ಅದೇ ರೀತಿ ಅವರು ಕೂಡ ಅಲ್ಲಿ ನಾನು ಮಾಡಬೇಕಂತ ಉದ್ದೇಶ ಅವ್ರದ್ದು ಇದ್ದಿದ್ದರೆ ಆ ರೀತಿಯಲ್ಲಿ ಮೊದಲೇ ಸರ್ಕಾರದ
ಪರವಾನಿಯನ್ನು ತಗೊಳ್ಳೋದ್ರ ಮುಖಾಂತರ, ಪೊಲೀಸ್ ಇಲಾಖೆಯ ಪರವಾನಿಯನ್ನು ತಗೊಳ್ಳೋದ್ರ ಮುಖಾಂತರ ಸರಿಯಾದ ಒಂದು ಭದ್ರತೆಯನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರೆ ಇದು ಯಾವುದು ಈ ಥರ ನೋವು ಆಗ್ತಾ ಇಲ್ಲ ಆಗಿತ್ತು. ಆದರೂ ಆಗಿದೆ. ಈಗ ತಪ್ಪಿಸಿದ್ರ ಬಗ್ಗೆ ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ. ಈಗ ಇಲ್ಲಿ ನಮ್ಮ ಸಿದ್ದಾಪುರ ತಾಲೂಕಿನ ಒಬ್ಬ ಸೋದರಿ ಆಗ ಅಲ್ಲಿಯೂ ಕೂಡ ಹೋಗಿ ನೋಡ್ತಕ್ಕಂಥ ಸಂದರ್ಭ, ಗಂಡ ಹೆಂಡತಿ ಇಬ್ಬರು ಹೋಗಿ ಆ ಕಾರ್ಯಕ್ರಮ ವೀಕ್ಷಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೂಕು ಇದರಲ್ಲಿ ಪಾಪ ಅಕ್ಷತಾ ಯುವತಿ ಪಾಪ ಮದುವಾಗಿ ಒಂದೇ ವರ್ಷ ಅಂಥ ಒಬ್ಬ ಯುವತಿಯನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ. ನಾವು ಈಗಾಗಲೇ ಮೊದಲು ಬಂದು ನಾನು ಅವ್ರ ಮನೆಯವರು ಕೂಡ ಸಾಂತ್ವನ ಹೇಳಿದ್ವಿ. ನಾವು ಇವತ್ತು ನಮ್ಮ ಮುಖ್ಯಮಂತ್ರಿಗಳು 25 ಲಕ್ಷ ರೂಪಾಯಿಯನ್ನು ಪರಿಹಾರವನ್ನು ಏನು ಕೊಟ್ಟಿದ್ದಾರೋ ಆ ಹಣವನ್ನು, ಅದರ ಚೆಕ್ಕನ್ನು ಇವತ್ತು DC ಅವರ ಮುಖಾಂತರ ನಾವು DC ಅವರು, AC ಅವರು, ತಹಸೀಲ್ದಾರು ಎಲ್ಲ ಸಾರ್ವಜನಿಕರು ಬಂದು ಅದನ್ನ ಇವತ್ತು ಹಸ್ತಾಂತರ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳಿದ್ವಿ. ನಾವು ಅವರ ಕುಟುಂಬಕ್ಕೆ ಶಕ್ತಿಯನ್ನು, ಧೈರ್ಯವನ್ನು ತುಂಬತಕ್ಕಂಥ ಭಗವಂತ ಅವ್ರಿಗೆ ಕೊಡಲಿ. ಇದನ್ನೆಲ್ಲ ಮರೆತು, ಈ ನೋವನ್ನು ಮರೆತು ಜನಸಾಮಾನ್ಯರ ಜೊತೆ ಬೆರೀತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅನ್ನೋಂಥ ಮಾತನ್ನು ಹೇಳಿ, ಅವ್ರಿಗೆ ಹೇಳೋದಕ್ಕೆ ಅವ್ರಿಗೆ ಬೇರೆ ಇದೊಂದು ಸಂದರ್ಭ ಅವರಿಗೆ ಆಯ್ತು. ಸ್ವಾಮಿ, ಹಿಂದೆ ಕುಂಭಮೇಳ ಆಯ್ತಲ್ಲ, ಕೋಟ್ಯಾಂತರ ಜನ ಬಂದ್ರಲ್ಲ, ಅವು ಭಾಳ ಸಿದ್ಧತೆ ಮಾಡ್ಕೊಂಡು ವ್ಯವಸ್ಥಿತ ಮಾಡಿದಾಗ ಅಲ್ಲೂ ಕೂಡ ಕಾಲ್ಗಿಚ್ಚಾಗಿ ಭಾಳಷ್ಟು ಅಮಾಯಕರು ಅಲ್ಲಿ ಕೂಡ ಜೀವ ತಕೊಂಡ್ರು. ಮೊನ್ನೆ ಕಾಶ್ಮೀರದಲ್ಲಿ ಏನಾಯಿತು, ಪಾಲ್ಗಾಮ್ನಲ್ಲಿ ಅಲ್ಲಿ ಸುಮಾರಷ್ಟು ಜೀವನ ಗುಂಡಿಕ್ಕೆ ಕೊಯ್ದ್ರಲ್ಲ, ಅವಾಗೇನಾಯಿತು? ಇದನ್ನೆಲ್ಲ ನೋಡ್ಬೇಕಾಯ್ತು. ಇದನ್ನು ಅಲ್ಲೂ ನಾವು ಹೇಳ್ಬೋದಿತ್ತಲ್ಲ. ಈಗ ಅಲ್ಲಿ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಿ, ಆ ರಾಜ್ಯದ ಮಂತ್ರಿಗಳು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಅನ್ನುವಂಥದ್ದು ಹೇಳೋದೇನು ಇದೆಯಲ್ಲ, ಆ ಹೇಳುವ ಮೊದಲು ತಾವು ಅರ್ಥವನ್ನು ಮಾಡ್ಕೊಳ್ಳಿ, ಸಂದರ್ಭ ನೋಡಿ ಅದಕ್ಕಂತ ಮಾತಾಡ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಆಗಬೇಕು ಅಂತ ವಿನಂತಿ ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ. ಅದು ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಂಬಂಧಪಟ್ಟದ್ದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳ ಕೈಲಿರುವಂಥದ್ದು. ಅದ್ರ ಬಗ್ಗೆ ಹೆಚ್ಚಿನ ಮಾತಾಡ್ಕೊಂಡು ಇಷ್ಟ ಹೆಂಗೆ ತಪ್ಪು ಅಂತ ಹೇಳ್ತೀರಿ ನೀವು? ಅಲ್ಲಿ ನಡೆದಂಥ ಸಭೆ ಏನಿದೆಯೋ, ಕಾರ್ಯಕ್ರಮ ಏನಿದೆಯೋ ಅದು ಭಾಳ ಚೆನ್ನಾಗಿ ನಡೆದಿದೆ. ನಾವು TV ವೀಕ್ಷಣೆ ಮಾಡಿದ್ದೀವಿ. ನಾವು ಚೆನ್ನಾಗಿ ನಡೆದಿದೆ. ಅಲ್ಲಿ ಯಾವುದೇ ಒಂದು ಗಲಾಟೆ ಆಗಿಲ್ಲ, ಏನಿಲ್ಲ. ಅಷ್ಟೊತ್ತಿಗೆ ಮಳೆ ಬಂತು, ಜನಗಳು ಚಿದ್ರಾಗಿ ಅವ್ರು ಹೋದ್ರು. ಅಲ್ಲಿ ಯಾವುದೇ ಒಂದು ನೋವು ಆಗಿಲ್ಲ, ಏನೂ ಆಗಿಲ್ಲಲ್ಲ. ಇದನ್ನು ಮಾಡಿದ್ರು ಯಾರು? ಆ ಕ್ಲಬ್ಬಿಗೆ ಸಂಬಂಧಪಟ್ಟವ್ರು ಮಾಡಿರುವಂಥದ್ದು. ಅವರು ಕರೆದಿರ್ತಕ್ಕಂಥ RCB ಅವ್ರು ಕರೆದಿರ್ತಕ್ಕಂಥ ಕಾರ್ಯಕ್ರಮ ಇದು. ಅವ್ರು ಸಂಪೂರ್ಣವಾಗಿರ್ತಕ್ಕಂಥ ಹೊಣೆ ಅವ್ರು ಹೊರಬೇಕಾಗುತ್ತೆ. ಸೂಚನೆ ಕೊಡುವ ಅವರ ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ. ಮುಖ್ಯಮಂತ್ರಿಗಳ ಮಾತನ್ನು ಕೇಳ್ತೀವಿ ನಾವು, ಯಾವುದೇ ಪರ್ಮಿಷನ್ ಕೇಳಿಲ್ಲ ಅಂತಂದವರು. ಆ ರೀತಿಯಲ್ಲಿ ಯಾವುದೇ ಪರ್ಮಿಷನ್ ತಗೊಳ್ದೇನೆ, ಪೂರ್ವ ನಿಯೋಜಿತ ಸಿದ್ಧತೆ ಮಾಡ್ಕೊಳ್ದೇನೆ ಈ ಥರ ಅಮಾಯಕರ ಬಲಿಯನ್ನು ತಗೊಂಡಿದ್ದವರು ಅವರು ಇದಕ್ಕೆ ಸಂಪೂರ್ಣ ಹೊಣೆಗಾರ ಅನ್ನೋ. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.